ಮಳೆಯಿಂದ ಭತ್ತ ಸಂಪೂರ್ಣ ನೆಲಸಮ, ರೈತರ ಗೋಳು ಕೇಳೋರು ಯಾರು? ಕಂಪ್ಲಿ ತಾಲೂಕಿನ ಮುದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭತ್ತದ ಹೊಲಗಳು ಕಳೆದ ವಾರ ಸುರಿದ ಮಳೆ ಹಾಗೂ ಗಾಳಿಗೆ ಭತ್ತದ ಗದ್ದೆಗಳು ನೆಲಸಮವಾಗಿದೆ. ರೈತ ಆನೆ ಮೂಕಪ್ಪರವರ 2 ಎಕರೆ ಭತ್ತದ ಗದ್ದೆ ಸಂಪೂರ್ಣವಾಗಿ ನೆಲಸಮವಾಗಿದ್ದು, ಸುಮಾರು 80,000 ರೂಪಾಯಿ ನಷ್ಟವಾಗಿ ಮುಂದಿನ ದಾರಿ ದೋಚದೆ ಕಂಗಲಾಗಿದ್ದಾರೆ. ರಾಜ್ಯದಲ್ಲಿ ಬೆಳೆಗೆ ನಿಗದಿತ ಬೆಲೆ ನೀಡುತ್ತಾ ಇಲ್ಲ ಎಂದು ರೈತರ ಪ್ರತಿಭಟನೆಗಳು ನಡೀತಾ ಇದ್ದು, ಈ ಸಮಯದಲ್ಲಿ ಭತ್ತದ ಬೆಳೆಯೂ ಕೂಡ ನೆಲಸಮಕ್ಕೆ ಬಿದ್ದು ಬೆಳೆ ಹಾಗೂ ಬೆಲೆ ಸಿಗದೆ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವ ಪರಿಸ್ಥಿತಿ ಒದಗಿದೆ. ಕಳೆದ ವಾರದಿಂದಲೂ ಕೂಡ ಯಾವೊಬ್ಬ ಅಧಿಕಾರಿಯೂ ಸ್ಥಳ ಪರಿಶೀಲನೆ ಮಾಡಿಲ್ಲ, ಇತ್ತ ಸುಳಿವು ಕೂಡ ಇಲ್ಲ. ನಮಗೆ ಪರಿಹಾರ ನೀಡಿ ಎಂದು ಅಂಗಲಾಚಿದ್ದಾರೆ ರೈತ ಮೂಕಪ್ಪ. ಇನ್ನಾದರೂ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರಿಗೆ ಪರಿಹಾರ ನೀಡುತ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಘುವೀರ್ ಸಿದ್ದಿ ಟಿವಿ ಕಂಪ್ಲಿ. ಏನೋ ಬಡವರು ದುಡ್ಕೊಂಡು ಮಾಡ್ಕೊಂಡ್ವಿ ಸರ್, ಈ ರೀತಿಯಾಗಿ ಏನೋ ಒಂದು ದಾರಿ ತೋರಿಸ್ಕೊಡ್ಬೇಕಂತ ಏನು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದೈತಿ. ಈ ಎಲ್ಲ ರೈತರು ಹಿಂಗಾಗೈತೆ ಸರ್, ನಮ್ದು ಅಲ್ಲ, ಎಲ್ಲ ರೈತರದ್ದು ಹಿಂಗಾಗೈತೆ. ಯಾರು ಬರುವಲ್ರಿ ಇದಕ್ಕೆ, ದಾರಿ ತೋರಿಸ್ವಲ್ರಿ ಇದು ಏನು ಸರ್. ನಮ್ಮದು ಭಾರಿ ಅನುಭೂತಿ ಆಗೈತೆ ಸರ್. ಹೋದ ವರ್ಷ ಮಾತ್ರ ಬೇಸಾತ ಬೆಳೆ, ಈ ವರ್ಷ ಲಾಸ್ ಸರ್.